ಇದು ನಮ್ಮ ಬೇಬಿ ಲುಕ್, ಕ್ಯೂಟ್ ಲುಕ್ ಅಲ್ಲ ಬೇಬಿ? ನಾವು ಅನ್ಕೊಳ್ಳೋದೇ ಒಂದು, ದೇವರು ಇಚ್ಛೆನೇ ಬೇರೆ ಅಂತ ಹೇಳ್ತಾರಲ್ಲ ಆ ಥರ. ವೆಲ್ಕಮ್ ಟು ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ. ದರ್ಶನ ಎಲ್ಲ ಮುಗೀತು ಗೈ. ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ಸೀರೆ ತೊಗೊಬಂದಿದ್ದೀನಿ, ಲಂಗನೇ ತೊಗೊಬಂದಿಲ್ಲ. ಅದಕ್ಕೆ ಇಲ್ಲೊಂದು ಚಿಕ್ಕ ಶಾಪಲ್ಲಿ ಸ್ಟಾಪ್ ಮಾಡಿದ್ವಿ. ಸೀರೆ ಅಂಗಡಿಗಳು ತುಂಬ ಇದೆ, ಲಂಗ ಸಿಗ್ಬೋದು. ಒಂದು ಕಾಟನ್ ಲಂಗ ತೊಗೊಳ್ಳೋಣ ಅಂತ. ಕಾಟನ್ ಕೊಡಿ, ಒಂದು ಆರೆಂಜ್ ಕೊಡಿ. ಎಷ್ಟಿದೆ? ಕಲರ್ ಬೇಕು, ಪರ್ಪಲ್ಲೇ ಬೇಕು. ಹಾಂ, ಬಟ್ಟೆ ಚೆನ್ನಾಗಿರುತ್ತೆ ಕಡೆ. ಕಾಟನ್ ತಗೊಬಿಡಿ. ಮತ್ತು ಅದು ಬೇಡ, ಫಸ್ಟ್ ಕ್ವಾಲಿಟಿ ಬೇಕು ಅಂತಂದ್ಬಿಟ್ಟು ಬೇರೆ ತೊಗೋತಾ ಇದ್ದಾರೆ. ನನಗಂತೂ ಲಂಗ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಅದಕ್ಕೆ ತೊಗೋತಾ ಇದ್ದೀನಿ. ಹಾಂ, ಈ ಕಲರ್ ನಡೆಯುತ್ತೆ ಪರ್ಪಲ್. ಮೆಟೀರಿಯಲ್ ನೋಡಿ ನೀವೇ ಹೇಳಿ. ಇಲ್ಲಿ ಮಾಮೂಲಿ ಊರು ಅಷ್ಟೇ. ಎಮ್ಮೂರಲ್ಲಿ ಏನಿದೆ? ಅಲ್ಲೇನಿದೆ ಅಲ್ಲಿ? ಹಾಂ, ಏನಿದೆ ಅಲ್ಲಿ? ಏನು ಸ್ಪೆಷಲ್? ಶಾಪ್ಗಳ? MG ಶಾಪ್, ಶೋರೂಮ್ಗಳ? ಶೋರೂಮ್ ಬೇಡ ನಮ್ಗೆ, ಬೆಂಗಳೂರಲ್ಲಿ ದಿನ ನೋಡಿ ಬೋರ್ ಆಗ್ಬಿಟ್ಟಿರ್ತೀವಿ. ಕೊನೆಗೆ 5 ಲಂಗ ತೊಗೊಂಡಿದ್ದೀವಿ. ನಾವು ಹೊತ್ತಿಗೆ ಏನೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಹೆವಿ ಶಾಪಿಂಗ್. ನನ್ನ ಲಂಗ ತೊಗೊಳಕ್ಕೆ ಹೋಗ್ಬಿಟ್ಟು ಅವ್ರಿಗೂ ಸೇರಿಸಿ ತಗೊಂಡ್ರು. ನೋಡು, ಆಸೆ ಪಟ್ರು ಅಂತ ತಗೊಂಡು. ಇಲ್ಲೇ ನಮ್ಮ ಮಾವ ಹಿಂದೆನೇ ಅವರೇ, ಒಳಗೆ ಬಂದಿಲ್ಲ ನಮ್ಮ ಡ್ಯಾಡಿ. ಯಾಕೆ ಗೈಸ್? ಇವಾಗ ಬಂದು ನಾವು ಇಡ್ಲಿ ವಡೆ ತಿಂತಾ ಇದ್ದೀವಿ. ಇಲ್ಲಿ ಫುಡ್ಡು ನಮಗೆ ಇಲ್ಲೇ ಸಿಕ್ಕಿದ್ದು. ಮೋಸ್ಟ್ಲಿ ಟೈಮ್ ಆಗೋಗಿದೆ, ಅದಕ್ಕೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಇಡ್ಲಿ ವಡೆ ಬಿಟ್ರೆ ನೀನು ಆಪ್ಷನ್ ಇರಲಿಲ್ಲ ವೆಜ್ ಅಂಗಡಿಯಲ್ಲಿ, ಅದಕ್ಕೆ ವೆಜ್ ತೊಗೊಳ್ತೀವಿ. ಅವ್ರು ವಡೆ ಸೇವನೆ ಮಾಡ್ತಾವ್ರೆ ನಮ್ಮ ಮಗಳು. ತಗೋ ಮಾಡ್ಕೊ, ಇಡ್ಲಿ ತಿಂತಿಲ್ಲ. ಅಯ್ಯೋ, ಅಲ್ಲಿ ನೆಲದ ಮೇಲೆ ಹಾಕೊಂಡು ತಿನ್ಬೇಡ ಕಣೆ, ಗಲೀಜಾಗತ್ತೆ. ತಗೋ ಒಂದು. ಆಯ್ತು, ಕೈ ಇಸ್ಕೊ. ವೆಲ್ಕಮ್ ಟು ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಗೈಸ್, ಫೈನಲಿ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ದೇವ್ರ ದರ್ಶನ ಹೋಗ್ತಿದ್ದೀವಿ. ಸೀರೆ ಗೀರೆ ಏನು ಹುಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನಮ್ಗೆ ರೂಮ್ ಸ್ಟೇನೇ ಸಿಕ್ಕಿಲ್ಲ. ನಾವು ಇವಾಗ ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಸ್ಟೇನ ಹುಡ್ಕೊಂಡು ಅಂತ ಅಂದ್ಕೊಂಡ್ವಿ. ಒಂದು ಸೀರೆ ಕ್ಯಾನ್ಸಲು. ನಾವು ಅಂದ್ಕೊಳ್ಳೋದೇ ಒಂದು, ದೇವರು ಇಚ್ಛೆನೇ ಬೇರೆ ಅಂತ ಹೇಳ್ತಾರಲ್ಲ ಆ ಥರ. ನಾವು ಇವಾಗ ಯಾವ ಬೆಟ್ಟಲ್ಲಿ ಬಂದಿದ್ದೀವಿ, ಅದೇ ಬೆಟ್ಟಲ್ಲಿ ಫಸ್ಟು ದರ್ಶನ ಮುಗಿಸ್ಕೊಬಿಡ್ತೀವಿ. ಯಾಕಂದರೆ ತುಂಬ ರಶ್ ಇದೆ. ವೀಕೆಂಡಲ್ಲಿ ಬರೋದು ತುಂಬ ಬ್ಯಾಡ್ ಐಡಿಯಾ. ವೀಕ್ ಡೇ ಅಲ್ಲಿ ಬರಬೇಕು. ಫಸ್ಟ್ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಡ್ತೀವಿ. ಆ್ಯಂಡ್ ಆರ್ಕೆ ಸೀರೆ ಎಲ್ಲ ಬೆಳಗ್ಗೆ ದೇವ್ರಿಗೆ ಕೊಡ್ತೀವಿ. ಇಲ್ಲಿ ಫಸ್ಟ್ ಪ್ರೊಸೀಜರ್ ಇವಾಗ ರಾತ್ರಿ ತಿಳ್ಕೊಂಬಿಡ್ತೀವಿ. ಪ್ರೊಸೀಜರ್ ಏನೇನಿದೆ ಅಂತ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಫಸ್ಟು ಅದು ಪ್ರೊಸೀಜರ್ ತಿಳ್ಕೊಂಡ್ಮೇಲೆ ಬೆಳಗ್ಗೆ ಬಂದು ಆರ್ಕೆನ ತೀರಿಸ್ತೀವಿ. ಫಸ್ಟಿಗೆ ಹೋಗ್ಬಿಟ್ಟು ಒಂದು ರಾಯರ ಕೈ ಮುಗಿದ್ಬಿಟ್ಟು ಆಮೇಲೆ ಬಾಕಿದ್ದು ನೋಡೋಣ. ನನ್ನ ಗಂಡ ಮಾತ್ರ ರೋಡಲ್ಲಿ ಹೆಂಗೋ ಗ್ಯಾಪಲ್ಲಿ ಶರ್ಟ್ ಚೇಂಜ್ ಮಾಡ್ಕೊಬಿಟ್ರು. ಅದು ಬಾಯ್ಸ್ ಅಡ್ವಾಂಟೇಜು, ನಾನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಪಿಳ್ಳೆ ನಮ್ಮ ಥರನೇ ಪರದಾಡ್ತೈತೆ ಹಿಂಗೆ. ಅದು ನನ್ನ ಥರನೇ ಯಾವ ಬಟ್ಟೆ ಹಾಕೊಟ್ರದು ಅದು. ಈ ಕಡೆ ನಮ್ಮ ಅತ್ತೆ ಮಾವ, ಅವ್ರದ್ದು ಅದೇ ಕತೆ ಸೇಮ್. ನಾವಿರೋ ಬಟ್ಟೆಲ್ಲೇ ಬಂದಿದ್ದೀವಿ ಎಲ್ಲರೂ. ನೋ ಡ್ರೆಸ್ ಚೇಂಜ್ ಅಲ್ವಾ? ನಾವೆಲ್ಲ ಗ್ರೀನ್ ಹಾಕೊಂಡಿದ್ದೀವಿ. ಹೆಂಗೆ ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ಹಾಂ, ಕರೆಕ್ಟಾಗಿ ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ಏನಂತ ಎಲ್ಲರೂ ಗ್ರೀನ್ ಹಾಕೊಂಡಿದ್ದೀವಿ. ಹೌದಾ? ಹಾಂ ಹಾಂ, ಅವಳು ಚೆನ್ನಾಗಿ ಕಂಡಿದ್ದಲ್ಲ ಬಟ್ಟೆ. ಪ್ಯಾಂಟು, ಶರ್ಟು, ಚಪ್ಪಲಿ ಎಲ್ಲ ಮ್ಯಾಚಿಂಗ್ ಅವಳ್ದು. ಫಸ್ಟು ಮಂಚಾಲಮ್ಮ ದೇವ್ರದ್ದು ದರ್ಶನ ಮುಗಿಸ್ಕೊಬಿಡೋದು ಅಂತ ಬಂದಿದ್ದೀವಿ. ಒಳಗಡೆಯಿಂದ ಬರ್ಬೇಕು ತಾನೆ ದರ್ಶನಕ್ಕೆ? ಹಾಂ, ಬಂದು ಹೋಗ್ಬಿಡೋಣ ಬನ್ನಿ. ಚೆನ್ನಾಗಿ ಅಲಂಕಾರ ಮಾಡೋರೆ. ಬನ್ನಿ, ಯಾರೂ ಇಲ್ಲ, ಖಾಲಿ ಇದೆ. ಹೋಗ್ಬಿಡ್ತಾ ಬನ್ನಿ. ಒಳಗಿಂದ ಬರ್ಬೇಕಂತೆ ಹಿಂಗೆ ಬರೋಂಗಿಲ್ಲ, ಖಾಲಿ ಇದೆ. ಈ ಕಡೆಯಿಂದ ಮಂಚಾಲಮ್ಮ ದೇವ್ರಿಗೆ ಎಂಟ್ರೆನ್ಸು, ಫ್ರಂಟ್ ಡೋರಿಂದ ಇರಲ್ಲ, ಒಳಗಡೆಯಿಂದ ನಾವು ಹೋಗಬೇಕು. ಗೈಸ್, ನಾನು ರೆಡಿ ಆಗಿದ್ದೀನಿ. ಇವಾಗ ಬೆಳಗ್ಗೆ ಆಗಿದೆ. ರಾತ್ರಿ ಬಂದು ರೂಮ್ ಸಿಕ್ಕಿದೆ, ಲೇಟ್ ಆಯಿತು. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ವಿ, ಟಯರ್ಡ್ ಆಗಿಬಿಟ್ಟಿದ್ವಿ ಅಂತ. ಹಿಂಗೆ ರೆಡಿ ಆಗಿದ್ದೀನಿ. ನಾನು ಅದೇ ರೆಡ್ ಸ್ಯಾರಿ ಮಾತ್ರ ಹಾಕ್ಕೊಂಡಿದ್ದೀನಿ, ಪರ್ಪಲ್ ಸ್ಯಾರಿ ಹಾಕ್ಕೊಂಡಿಲ್ಲ. ಇಲ್ಲಿ ನಮ್ಮ ಅತ್ತೆ ಬಂದರು, ನಾವು ಅರ್ಕೆಗೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ರೆಡಿ. ಇದಕ್ಕಿಂತವಳನ ಹೂವು ಅಲ್ಲೇ ತಗೊಳ್ತಾ? ನಮ್ಮ ಪಾಪು ಹೆಂಗೆ ಕಂಟಲ್ಲ, ರೂಮ್ ತೋರಿಸ್ಬಿಟ್ರೆ ಹಂಗೆ ಬಿದ್ದೈತೆ. ಹಾಂ, ಸೂಪರ್. ನೀನು ಫ್ರಾಕ್ ತೋರಿಸಿ ದೂರ ಹೋಗು, ಇಂಚೂರು. ಸೂಪರ್. ಇದಾಗಿದೆ ನಮ್ಮ ಕಂಪ್ಲೀಟ್ ಲುಕ್. ಇವಾಗ ಮಾರ್ನಿಂಗ್ಗೆ, ರಾತ್ರಿ ಏನು ಸೀರೆ ಉಟ್ಕೊಳಕ್ಕಾಗಿರ್ಲಿಲ್ಲ, ಅದಕ್ಕೆ ಮಾರ್ನಿಂಗ್ ರೆಡಿ ಆಗಿದ್ದೀವಿ. ಇದು ನಮ್ಮ ಬೇಬಿ ಲುಕ್, ಕ್ಯೂಟ್ ಲುಕ್ ಅಲ್ಲ ಬೇಬಿ? ಎಷ್ಟು ಚೆನ್ನಾಗಿದೆ ಆ ಬೇಬಿ ಅದು. ಹಾಂ, ನಡಿ ಹೋಗೋದ. ಅಪ್ಪ ಬೈಯುತ್ತೆ, ನಡಿ ಓಡೋಣ. ಗ್ರೀನ್ ಕಲರ್, ನಾವು ರೆಡ್ ಕಲರ್.
ನಮ್ಮ ಅತ್ತೆಗೆ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಅಂತ ಹಾಕೋಬೇಕು. ಅದಕ್ಕೆ ಹೋಗಕ್ಕೆ ಗ್ರೌಂಡ್ ಪ್ರೆಸ್ ಮಾಡಬೇಕು. ಇಲ್ಲ ಇಲ್ಲ ಜಿ ಜಿ ಇದು ಇದು ಅದೊಂಕೆ ಕಾರ್ ಹತ್ರ ಹೋಗೋಣ. ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಕೀ ಎತ್ಕೊಂಡಿದ್ವಿ. ಹುಷಾರು ಬೇಬಿ. ಮುಗ್ಬಿಟ್ಟು ಹಾಕೊಂಡೆ. ಬೇಬಿ ಚಪ್ಪಲಿ ಅಲ್ಲವಾ ಹಾಕೊಂಡಿದ್ಯಾ? ಹಾಂ ನಾನಿನ್ನ ದೊಡ್ಡ ತಗೊಂಡೆ. ನನ್ನ ಹಸ್ಬೆಂಡ್ ಬೇಡ ಓವರ್ ಆಗುತ್ತೆ, ಸಿಂಪಲ್ ಆಗಿರೋ ಸಣ್ಣ ಹಾಕೋ ಚೆನ್ನಾಗಿದೆ ಅನ್ಕೊಂಡು ಚುಚ್ಕೊಬಿಡ್ತದೆ. ಈ ಕಡೆ ಕಾರು. ಹಾಂ ಅದೇ ಥರ ನೀನು ಹಾಕಿರೋದು ನಮ್ಮಪ್ಪ ಚಿನ್ನದ ತಗೊಟ್ಟಿದ್ರು. ಹೌದಾ? ನಂಗೊಂದು ಕೊಡ್ಸಿ ನೋಡದ. ನಂಗೊಂದು ಕೊಡ್ಸ್ಬಿಡಿ. ಆಯ್ತು ಕೊಡ್ಸಂಗೆ ಹೇಳಿ. ಹೌದಾ? ಮೂಗ್ಬಿಟ್ಟು ಕೊಡಿಸ್ತೀರ ಚಿನ್ನದು? ಇನ್ಯಾರು ಕೊಡ್ತಾರೆ? ಅವ್ವಾ ದೊಡ್ಡದ ದೇವ್ರ ದಯೆಯಿಂದ ಒಂದು ಚಿನ್ನದ ಮೂಗ್ಬಿಟ್ಟು ಸಿಕ್ತು ನನಗೆ. ಅದು ಇದ್ರದ್ದು ಎಲ್ಲ ಡ್ಯಾಡಿ ಎಲ್ಲ ಅರ್ಧ ಗ್ರಾಮ್. ಅಲ್ಲಿ ಮರಳಮ್ಮ ಬಂದ್ಬಿಡಮ್ಮ. ಅಲ್ಲಿ ಬರೋಕ್ಕಾಗಲ್ಲ. ಡ್ಯಾಡಿ ಇಲ್ಲಿ ಬಿಡಿ ಡ್ಯಾಡಿ, ನೀವು ಅಲ್ಲೇ ಡ್ಯಾಡಿ. ಇಲ್ಲೇ ಪಕ್ಕದ ದೂರ ಐತಲ್ವಾ? ಹತ್ರ ಇದೆಯಾ? ಫಸ್ಟ್ ಹೋಗ್ಬಿಟ್ಟು ಬಂದ್ರ ನಮ್ಮ ಯಜಮಾನ್ರು ಹಿಂಗ್ ಕಾಣ್ತಾ ಇದಾರೆ ಪಂಚೇಶಲ್ಲಿ ಹಾಕೊಂಡು. ದೂರ ಹೋಗು. ಏನ್ ದೂರ ಹೋಗು? ಇವಾಗ ಫುಲ್ ಕಾಣ್ತೀಯ ಅದಕ್ಕೆ. ಇಲ್ಲಿ ಇದು ನಮ್ಮ ಮಾವ. ಎಲ್ಲರೂ ಫುಲ್ ರೆಡಿ ಆಗ್ಬಿಟ್ಟವ್ರೆ. ನಡೀರಿ ಫಾಸ್ಟ್ ಆಗುವಾಗ. ಇದೊಂಚೂರು ಹೆಲ್ಪ್ ಮಾಡು. ಪಾಪದವ್ರು ಹಿಡ್ಕೊ. ರೆಡಿ ಪಾಪದು ವಾಟರ್ ಬಾಟಲ್ ತಗೊಬನ್ನಿ. ನನ್ನ ಹಸ್ಬೆಂಡ್ ಇಲ್ಲಿ ಪಾರ್ಕಿಂಗ್ ಸಿಕ್ಕದೆ ಅಂತ ನನ್ನ ಕೇಳ್ತವ್ರೆ. ಏನೋ ನನಗೆ ಇಲ್ಲಿ ಇರೋರೆಲ್ಲ ನಂಗೆ ಪರಿಚಯ. ಅಯ್ಯೋ ಇದೊಂದು ಎಡವಟ್ಟಾಯ್ತು. ನನ್ನ ಚೇನು ಸಿಗಾಕೋಗ್ಬಿಟ್ಟಿದ್ದಾರೆ ನನ್ನ ಮೈತ್ಗೆ. ಹಾಂ ಕರೆಕ್ಟ್. ಇದು ಅವಳಿಗೆ ಗೊತ್ತು ರೂಟ್ ಎಲ್ಲ ಅಲ್ಲ ಚಿನ್ನಮ್ಮ? ಅವಳಿಗೆ ಎಲ್ಲ ರೂಟ್ ಗೊತ್ತಿರೋದು. ಬೇಬಿ ನಿಂಗೆ ರೂಟ್ ಗೊತ್ತಿಲ್ಲ ಬೇಬಿ? ಅದ್ರ ಅವಳಿಗೆಲ್ಲ ಗೊತ್ತು ಅವಳಿಗೆ. ಅವಾಗ್ಲಿಂದ ವ್ಲಾಗ್ ಮಾಡಿರೋದು ಏನೂ ರೆಕಾರ್ಡ್ ಆಗಿಲ್ಲ. ಏನು ಅಂದರೆ ಏನೂ ರೆಕಾರ್ಡ್ ಆಗಿಲ್ಲ. ಅಲ್ಲಿ ರೆಕಾರ್ಡ್ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ, ಎಲ್ಲ ಮ್ಯೂಟಲ್ಲಿದೆ. ವಾಯ್ಸ್ ಒಂಚೂರು ಬಂದಿಲ್ಲ. ಫುಲ್ ಬೇಜಾರಾಗೋಯ್ತು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಇದು ಯಾವ ಕಡೆ ಇದು? ತೀರ್ಥ ಪ್ರಸಾದ. ಓ ಇದು ಎಲ್ಲರಿಗೂ ಎಂಟ್ರಿ ನಾ ತೀರ್ಥ ಪ್ರಸಾದ. ಮಂತ್ರಾಕ್ಷತೆ ತೀರ್ಥ ಪ್ರಸಾದ. ಬೇಬಿ ಇನ್ನೂ ಹೇಳ್ತಾ ಇದೆಯಾ? ಓಕೆ ಸಾರಿ ಕಿಶಿ ಸಾರಿ ಕಿಶಿಗಡ ಎಲ್ಲಿ ವೀಡಿಯೋಲಿ ಅಳ್ತಾ ಇದೆ ಬೇಬಿ ಅಂತ ಬಂತು. ಅಳ್ತಾ ಇದೆ ಬೇಬಿ. ಕ್ರೈಯಿಂಗ್ ಬೇಬಿ ಬಂತು. ಕ್ರೈಯಿಂಗ್ ಬೇಬಿ ವೀಡಿಯೋಲಿ ಬಂತು. ಕ್ರೈಯಿಂಗ್ ಬೇಬಿ ವೀಡಿಯೋಲಿ ಬರ್ತಾ ಇದೆ. ಕ್ರೈಯಿಂಗ್ ಬೇಬಿ ಕಿಶ್ ಫೈನಲಿ ನನ್ನ ಮಗಳು ಕ್ಷಮಿಸ್ಬಿಟ್ಲು. ಆವಾಗಲೇ ಬೈದ್ಬಿಟ್ಟೆ. ರಶಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ಲು. ನಾನು ಜೋರಾಗಿ ಎಳ್ಕೊಬಿಟ್ಟೆ. ಅದಕ್ಕೆ ಕೈಯ ಅಂತ ಅಳ್ತಾಯಿತ್ತು ಪಾಪ. ನನಗೂ ಭಯ ಆಗುತ್ತಲ್ವ ರಶಲ್ಲಿ ಇವಳನ್ನ ಬಿಟ್ಬಿಟ್ಟು ಓಡಾಡೋಕ್ಕೆ. ದರ್ಶನ ಎಲ್ಲ ಮುಗೀತು ಗೈಸ್. ಇವಾಗ ತಿಂಡಿ ತಿನ್ನೋಕ್ಕಂತ ಹೊರಟಿದ್ವಿ. ನಮ್ಮ ಮಾವ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಪುನಃ ವಾಪಸ್ ಒಳಗಡೆ ಹೋದ್ರು. ಅವರು ಇಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಈಚೆ ಕಡೆ ಬಂದಮೇಲೆ ಅನೌನ್ಸ್ ಮಾಡಿದ್ರು. ಪುನಃ ಒಳಗೆ ಹೋದ್ರು. ಇವಾಗ ನಾವು ಹಂಗೇನೆ ಅವ್ರು ಬರೋ ತನಕ ತಿಂಡಿ ತಿನ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಅಜ್ಜಿ ಕೊಡ್ಬಾ ಆಯಿತು. ಅಜ್ಜಿ ಕೊಡ ನಾವೆಲ್ಲ ಎಷ್ಟು ಚೆನ್ನಾಗಿ ತಿಂತಾ ಇದೀವಿ. ಬಾಬಾ ನೆನ್ನೆ ಸಪೋಟ ತೊಗೊಂಡ್ವಲ್ಲ, ಹೈ ವ್ಯಾಲ್ಯೂ ಸಖತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಒಳಗಡೆ ತೆಗಿಬೇಕು. ಥ್ಯಾಂಕ್ ಯು. ಅಜ್ಜಿಗೂ ತಿನ್ಸ್ಕೊ. ಏ ಒಳಗಡೆ ಇದ್ದಿರುತ್ತೆ ಅದು ಅಂಟು. ಸಪೋಟ ಹಿಂಗೆ ತಿನ್ನೋಕ್ಕಾಗಲ್ಲ, ಬಿಡಿಸ್ಕೋಬೇಕು. ಅಂಟು ತೆಗಿಬೇಕು. ಅಂಟು ತೆಗೆದ್ಬಿಟ್ಟು ತಿನ್ನಬೇಕು. ನಾವು ಇನ್ನೂ ಹೋಟ್ಲಲ್ಲಿದ್ದೀವಿ. ಇವಾಗ ಪಂಚಮುಖಿಗೆ ಹೊರಟಿದ್ದೀವಿ. ಸ್ಯಾರಿ ಚೇಂಜ್ ಫೈನಲಿ 2 ಸೀರೆನೂ ಉಡ್ಕೊಳ್ಳೋಂಗೆ ಆಯಿತು. ಒಂದೇ ಸೀರೆ ಹೋಗ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ದು. ಮತ್ತೇನೋ ಸೀರೆ ಚೇಂಜ್, ನನ್ನ ಮಗಳು ಡ್ರೆಸ್ ಚೇಂಜ್, ಎಲ್ಲರೂ ಚೇಂಜ್. ಇವರಿಬ್ರು ತಿನ್ಕತಾವ್ರೆ.